ಇದಕ್ಕೆ ಲೀಗಲಿ ಏನಾದರೂ ಅವಕಾಶಗಳಿದೆಯಾ ಫೈಟ್ ಮಾಡಲಿಕ್ಕೆ? ನೋಡಿ, ಮಾಡೋ ಈಗ ಲೀಗಲಿ ಇದೆಯೋ ಇಲ್ವೋ, ನಮ್ಮ ಹಕ್ಕು ಕತ್ಕೋ. ಈಗ ಕಾನೂನು ಮುಖಾಂತರ ನಮ್ಮ ಹಕ್ಕನ್ನು ಕಿತ್ಕೊಂಡು ಬಿಟ್ರೆ ಬಿಟ್ಬಿಡ್ಬೇಕಾ? ಅನೇಕ ಹೋರಾಟಗಾರರು ಹೇಳ್ತಾರಲ್ಲ, ಕಾನೂನಂತೆ ಕಾನೂನು, ಇವ್ರ ಅಪ್ಪನ ಕಾನೂನು ಅಂತ. ಯಾಕೆ ನಿಮ್ಗೆ ಇಷ್ಟ? ಬ್ರಿಟಿಷರು ಏನೇನೋ ಕಾನೂನು ಮಾಡಿ ನಮ್ಮ ಹಕ್ಕುಗಳನ್ನು ಕಿಸ್ಕೊಂಡ್ರು. ಹಾಗಾದರೆ ಕಾನೂನು ಮಾಡಿಬಿಟ್ಟು ಹಕ್ಕು ಕಸ್ಕೊಳ್ಬೋದು. ಹಾಗಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಅಣ್ತಮ್ಮಂದ್ರು, ಎಲ್ಲರ ಭಾವನೆನ, ಎಲ್ಲರ ಹಿತವನ್ನು ಕಾಪಾಡಬೇಕು. ಕಾನೂನು ತೋರಿಸ್ಬಿಟ್ಟು ನಮ್ಮ ಹಕ್ಕು ಕಸ್ಕೊಳ್ಳೋದಕ್ಕೆ ಕಾನೂನಾದರೆ, ಇನ್ಜಸ್ಟಿಸ್ ಶುಡ್ ನಾಟ್ ಫ್ಲೋ ಫ್ರಮ್ ದಿ ಚೇರ್ ಆಫ್ ಜಸ್ಟಿಸ್. ಅಂದರೆ ನ್ಯಾಯದ ಪೀಠದಿಂದ ಅನ್ಯಾಯ ಬರಬಾರ್ದು. ನ್ಯಾಯ, ಕಾನೂನು ಇರೋದು ನ್ಯಾಯ ಕೊಡೋದಕ್ಕೆ ಹೊರತು ಅನ್ಯಾಯ ಮಾಡಲಿಕ್ಕೆ ಆಗಬಾರದು. ಸೊ ಕಾನೂನನ್ನು ನಮ್ಮ ಮುಖಕ್ಕೆ ತೋರಿಸ್ಬಿಟ್ಟು ನಮಗೆ ಅನ್ಯಾಯ ಮಾಡುವಂಥ ಕಾನೂನು ನೀವು ಮಾಡಿದರೆ ಎಷ್ಟು ದಿನ ಅಂತ ಜನ ತಾಳ್ಮೆಯಿಂದ ಇರ್ತಾರೆ? ಕನ್ನಡಿಗರು ಭಾಳ ಸಾಫ್ಟು, ಭಾಳ ಮೃದು ಸ್ವಭಾವ. ಏನು ನಮ್ಮ ತಲೆ ಮೇಲೆ ಹಾಕಿದ್ರು ನಾವು ಯಾವತ್ತೂ ಎದ್ದೇಳೋದಿಲ್ಲ. ಆದರೆ ಬೇರೆ ಜನಗಳು ಹಂಗೆ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ. ಕನ್ನಡಿಗರ ಥರ ಎಲ್ಲರೂ ಮೃದು ಸ್ವಭಾವ ಇಲ್ಲ. ಕನ್ನಡಿಗರು ಸ್ವಲ್ಪ ನಮ್ಗೆ ಏನು ಮಾಡಿದ್ರು ಅನುಭವಿಸ್ಕೊಂಡು ಹಾಗೇ ಇರ್ತೀವಿ. ನಾವು ಸ್ವಲ್ಪ ಯಾವುದಕ್ಕೂ ಧ್ವನಿ ಎತ್ತಲ್ಲ, ಹೋರಾಟ ಮಾಡಲ್ಲ. ಕನ್ನಡ ಭಾಷೆ ಮೇಲೆ ದಾಳಿ ನಡೆದ್ರು ನಾವು ಮಾತಾಡಲ್ಲ. ಆದರೆ ಬೇರೆ ಬೇರೆ ಜನ ಇದ್ದಾರೆ, ತಮಿಳರಿದ್ದಾರೆ, ಕೇರಳದವ್ರು ಇದ್ದಾರೆ, ಅವರೆಲ್ಲ ಸುಮ್ಮನೆ ಕೂರ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಇದು ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಪ್ರಯತ್ನ. ಒಕ್ಕೂಟ ವ್ಯವಸ್ಥೆ ಹಾಳಾದರೆ ನಾಳೆ ದೇಶದ ಐಕ್ಯತೆಗೂ ಕೂಡ ಅದರಿಂದ ಕುತ್ತು ಬರ್ತದೆ. ಅದನ್ನು ಮಾಡಬಾರದು. ಎಲ್ಲರನ್ನೂ ಕೂಡ ಜೊತೆಗೆ ತಗೊಂಡೋಗ್ಬೇಕು. ಇಷ್ಟು ಯಾಕೆ ನಮಗೆ ಪನಿಷ್ಮೆಂಟು? ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದಕ್ಕೆ ನಮಗೆ ಪನಿಷ್ಮೆಂಟು. ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ಯಾರು? ಇದೇ ಸೆಂಟ್ರಲ್ ಗೌರ್ಮೆಂಟು. ನಾವು ಕಂಟ್ರೋಲ್ ಮಾಡಿದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ ಮರ್ಯಾದೆ ಕೊಟ್ಟು, ಅದಕ್ಕೆ ನಮಗೆ ಪನಿಷ್ಮೆಂಟು. ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರು, ಧಿಕ್ಕರಿಸಿದ್ರು, ಅವ್ರಿಗೆ ರಿವಾರ್ಡು. ಏನು ರಿವಾರ್ಡು? ಅವ್ರಿಗೆ ಸೀಟ್ ಜಾಸ್ತಿ ಆಗುತ್ತೆ, ನಮಗೆ ಇರೋಷ್ಟೇ ಸೀಟ್ ಇರ್ತದೆ. ಈ ಅನ್ಯಾಯದ ವಿರುದ್ಧ ಜನನು, ಕನ್ನಡಿಗರು ಜಾಗೃತರಾಗಬೇಕು ಅಂತ ನಾನು ಜನಗಳಲ್ಲೂ ಮನವಿ ಮಾಡ್ತೇನೆ. ಈಗ ಗವರ್ನರ್ ಬಿಲ್ಗಳ ವಾಪಸ್ ಕಳಿಸುವ ಪ್ರಕ್ರಿಯೆ ಮತ್ತೆ ಮುಂದುವರಿಸಿದ್ದಾರೆ. 2 ಸಹಕಾರ ಇಲಾಖೆ ಬಿಲ್ಗಳನ್ನ 2ನೇ ಬಾರಿ ಮತ್ತೆ ವಾಪಸ್ ಕಳಿಸ್ತಾ ಇದ್ದಾರೆ. ಅಂದ್ರೆ ಇದು ಇಂಟೆನ್ಷನ್ಲಿನ, ಯಾಕಂದ್ರೆ ಕೆಲವು ಈ 2 ವಿಧೇಯಕಗಳಿಗೆ ಬಿಜೆಪಿ ಜೆಡಿಎಸ್ ವಿರೋಧ ಮಾಡಿತ್ತು. ಸೊ ರಾಜ್ಯಪಾಲರನ್ನ ಬಳಸ್ಕೊತಾ ಇದ್ದಾರೆ. ಇರ್ಲಿ, ನಾವು ಮತ್ತೊಮ್ಮೆ ಅದನ್ನ ಸಂಪುಟದಲ್ಲಿ ಮಾತನಾಡಿ ಏನು ಮಾಡಬೇಕು ಅನ್ನೋದನ್ನ, ಮುಂದಿನ ಹೆಜ್ಜೆಯನ್ನು ನಾವು ತೀರ್ಮಾನ ಮಾಡ್ತೇವೆ.